ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪವಿಸ್ ಅಡುಗೆ ಸ್ಟುಡಿಯೋ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹಾಗೆ ಲಂಚ್ ಬಾಕ್ಸಿಗೆ ಕೂಡ ಸಖತ್ತಾಗಿರುತ್ತೆ ಒಂದು ಹಿದಕವರೆ ಕಾಳಿನ ರೈಸ್ ಬಾತು. ತುಂಬಾ ಸಿಂಪಲಾಗಿ ಮಾಡ್ಕೊಬೋದು. ಹಾಗಿದ್ರೆ ಹೇಗೆ ಮಾಡೋಂತ ನೋಡೋಣ. ನಾನಿಲ್ಲಿ ಕುಕ್ಕರ್ಗೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊತಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊತಿದ್ದೀನಿ. ತುಪ್ಪ ಬೇಡ ಅನ್ನೋರು ಸ್ಕಿಪ್ ಮಾಡಿ ಆಯಿಲ್ ಯೂಸ್ ಮಾಡ್ಬೋದು. ಈಗ ಇದಕ್ಕೆ ಒಂದು 4 ಏಲಕ್ಕಿ, 6 ಲವಂಗ, 2 ಪೀಸ್ ಚಕ್ಕೆ ಹಾಕ್ಕೊಂಡು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ನೀಟಾಗಿ ಈ ಥರ ಫ್ರೈ ಮಾಡಿಕೊಂಡು ನಾವು ಮೊದಲೇ ನೆನೆಸಿ ಹಿದಿಕಿರೋ ಅಂಥ ಅವರೆಕಾಳು ಹಾಕ್ಕೊತಾ ಇದ್ದೀನಿ. ಈಗಂತೂ ತುಂಬಾ ಜಾಸ್ತಿ ಅವರೆಕಾಳು ಮಾರ್ಕೆಟಲ್ಲಿ ಸಿಗ್ತಿರುತ್ತೆ. ಈ ಟೈಮಲ್ಲಿ ಒಂದು ಸಲ ನೀವು ಇದೇ ಥರ ಟ್ರೈ ಮಾಡಿ, ಟೇಸ್ಟ್ ಚೆನ್ನಾಗಾಗುತ್ತೆ, ಹಾಗೆ ಡಿಫ್ರೆಂಟಾಗೂ ಇರುತ್ತೆ. ಈಗ ಅವರೆಕಾಳು ಹಾಕ್ಕೊಂಡು ಲೈಟಾಗಿ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಟೇಸ್ಟಿಗೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನೀವು ಹಸಿರು ಮೆಣಸಿನ್ಕಾಯಿ ಬೇಡ ಅನ್ನೋರಾದರೆ ಖಾರದ ಪುಡಿ ಯೂಸ್ ಮಾಡ್ಕೊಬೋದು. ಈಗ ನೋಡಿ, ತಳ ಹಿಡಿಯೋ ಚಾನ್ಸಸ್ ಏನಾದರೂ ಇತ್ತು ಅನ್ನೋದಾದರೆ ಒಂದು ಅರ್ಧ ಟೀ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಳ್ಳಿ. ಚೆನ್ನಾಗಿ ಮಸಾಲೆ ಚೆನ್ನಾಗಿ ಬೆಂದು ಒಳ್ಳೆ ಘಮ ಕೊಡುತ್ತೆ, ಹಾಗೆ ತಳನೂ ಹಿಡಿಯೋದಿಲ್ಲ. ಈಗ ನೋಡಿ, ಇದಕ್ಕೆ 2 ಟೊಮೆಟೊ ಹಾಕ್ಕೊಂಡು ಒಂದು 2 ನಿಮಿಷ ಆಯಿಲಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಉಪ್ಪು ಅರಿಶಿನ ಹಾಕೋದ್ರಿಂದ ಟೊಮೆಟೊ ಬೇಗನೆ ಸಾಫ್ಟ್ ಆಗುತ್ತೆ. ಈಗ ಇದನ್ನು ಲೋ ಫ್ಲೇಮಲ್ಲಿಟ್ಟು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ನೋಡಿ, ಟೊಮೆಟೊ ನೀರೆಲ್ಲ ಬಿಟ್ಟು ಎಷ್ಟು ಸಾಫ್ಟ್ ಆಗ್ತಿದೆ ಅಂತ. ಈಗ ಈ ಟೈಮಲ್ಲಿ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಪುದೀನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಹಾಗಿದ್ರೆ ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಿರೋದಾದರೆ ಪ್ಲೀಸ್ ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಈಗ ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾವು ಮೊದಲೇ ನೆನೆಸಿಟ್ಟಿರ್ತಕ್ಕಂಥ ರೈಸ್ ಹಾಕ್ಕೊತಿದ್ದೀನಿ. ರೈಸ್ ಹಾಕ್ಕೊಂಡು ಒಂದು 2 ರೌಂಡ್ ಈ ಥರ ತಿರ್ಸ್ಕೊಡಿ. ತುಂಬ ಜಾಸ್ತಿ ತಿರ್ಸ್ಕೊಡೋದಕ್ಕೆ ಹೋಗಬೇಡಿ. ಇದು ನೆನೆಸಿರೋ ಅಕ್ಕಿ ಆಗಿರೋದ್ರಿಂದ ಅಕ್ಕಿ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ. ಒಂದು 2 ಸೆಕೆಂಡ್ ಈ ಥರ ತಿರ್ಸ್ಕೊಟ್ಟು ಮಸಾಲೆ ಜೊತೆ ಚೆನ್ನಾಗಿ ಸೆಟ್ ಆದಮೇಲೆ ಇದಕ್ಕೆ ಬಿಸಿ ನೀರು ಹಾಕ್ಕೊತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಆಗೋಷ್ಟು ಬಿಸಿ ನೀರು ಹಾಕ್ಕೊಂಡು ಅದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ. ಈ ಟೈಮಲ್ಲಿ ನೀವು ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರ ಅಡ್ಜಸ್ಟ್ ಮಾಡ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿ 1 ವಿಷಲ್ ಬಂದರೆ ಬಿಸಿ ಬಿಸಿಯಾದ ಹಿದಕವರೆ ಕಾಳಿನ ರೈಸ್ ಬಾತ್ ರೆಡಿ ಆಗುತ್ತೆ. ಇದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಸೊಪ್ಪು, ಇಷ್ಟಪಡೋದಾದರೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ರೈಸ್ ಒಂದು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಈ ಥರ ತಿರ್ಸ್ಕೊಡಿ. ತುಂಬ ಬಿಸಿ ಇರುವಾಗ ತಿರ್ಸ್ಕೊಟ್ರೆ ರೈಸ್ ಎಲ್ಲ ಮುದ್ದೆ ಥರ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ತಿರ್ಸ್ಕೊಟ್ಟು ಸರ್ವ್ ಮಾಡ್ಕೊಂಡ್ರಂತೂ ಬಿಸಿ ಬಿಸಿ ಆದ ಟೇಸ್ಟಿ ಹಿದಕವರೆ ಕಾಳು ರೈಸ್ ಬಾತ್ ರೆಡಿ ಆಗುತ್ತೆ. ಹಾಗಿದ್ರೆ ಈ ಒಂದು ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವು ಇದೇ ಥರನೇ ಟ್ರೈ ಮಾಡಿ, ಹೇಗೆ ಬಂತಂತ ಕಮೆಂಟ್ ಮಾಡಿ. ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.